ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್. ಇಳಕಲ್ ಇಲ್ಲಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಸ್ವಿಎಂ ಕಾಲೇಜಿನ ಆವರಣದಲ್ಲಿ ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನ ಹಾಗೂ ಸಂಕಲ್ಪ ಫೌಂಡೇಶನ್ ವತಿಯಿಂದ ಮೇಘಾ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ಉಭಯ ಪೂಜ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಗುರು ಮಹಾಂತ ಶ್ರೀಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಹಜರತ್ ಸೈಯದ ಶಾ ಮುರ್ತುಜಾ ಖಾದ್ರಿ ಪೂಜ್ಯರು, ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ವೆಂಕಟೇಶ ಸಾಕಾ, ವಿಜಯ ಮಹಾಂತೇಶ್ ಗದ್ದನಕೇರಿ, ಮಹಾಂತೇಶ್ ನರಗುನ್, ರಜಾಕ್ ತಟಗಾರ್, ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷ ಮತ್ತಿತರರು ಉಪಸ್ಥಿತರಿದ್ದರು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೀನಿ. ಈ ಕಾರ್ಯಕ್ರಮದ ಮತ್ತೋರ್ವ ಪೂಜ್ಯರಾಗಿ ಆಗಮಿಸಿರುವಂತಹ ದಿವ್ಯ ಸಾನ್ನಿಧ್ಯ ವಹಿಸಲಿ ಶಾಸಕರು ಹುನಗುಂದ್, ಗೌರವಾಧ್ಯಕ್ಷರು ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಇವರಿಗೂ ಕೂಡ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಶಾಸಕರು, ಹುನಗುಂದ್ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಎಸ್ ಸಂಕಲ್ಪ ಫೌಂಡೇಶನ್ ಇಳಕಲ್, ಶ್ರೀ ಪರಶುರಾಮ್ ಹಿರೇಮನಿ ನಿರ್ದೇಶಕರು, ದೃಢ ಸಂಕಲ್ಪ ಫೌಂಡೇಶನ್ ಇಳಕಲ್, ಶ್ರೀ ವಿರೂಪಾಕ್ಷ ವಂದಾಲ್ ನಿರ್ದೇಶಕರು, ದೃಢ ಸಂಕಲ್ಪ ಫೌಂಡೇಶನ್ ಇಳಕಲ್ ಸರ್ವರಿಗೂ ಸ್ವಾಗತ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಪತ್ರಕರ್ತರೇ, ಛಾಯಾಗ್ರಾಹಕರೇ, ಆರಕ್ಷಕರೇ, ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವೀಕ್ಷಕರಿಗೆ ಹಾಗೂ ಇಲ್ಲಿ ನೆರೆದಿರುವ ಇಳಕಲ್ ಸಮಸ್ತ ಜನತೆಗೆ ಇಂದಿನ ಬೃಹತ್ ಮೆಗಾ ಉದ್ಯೋಗ ಮೇಳಕ್ಕೆ ಹೃದಯ ತುಂಬಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡುತ್ತಿರುವ ನಮ್ಮ ಉದ್ಯೋಗ ಮೇಳವನ್ನು ಹುನಗುಂದದಲ್ಲಿ ಮಾಡಿದ್ದೆ. ತದನಂತರ ಇಳಕಲ್ನಲ್ಲಿ ಕೂಡ ಕಳೆದ ನಾನು ಶಾಸಕರು ಇದ್ದಿದ್ದಿಲ್ಲ, ಆವಾಗ ಒಂದು ಉದ್ಯೋಗ ಮೇಳವನ್ನು ಇಳಕಲ್ನಲ್ಲಿ ಮಾಡಿದ್ದೆ. ಅದರ ನಂತರ ಸ್ವಲ್ಪ ವಿಳಂಬ ಆಯಿತು. ನಾನು ಕಳೆದ ವರ್ಷವೇ ಈ ಉದ್ಯೋಗ ಮೇಳವನ್ನು ಮಾಡಬೇಕು, ಪ್ರತಿ ವರ್ಷ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೀನಿ. ನಾನು ಎಲ್ಲ ಮಾತನ್ನು ನಡೆಸಿಲ್ಲ, ಕೆಲವಷ್ಟು ವಿಳಂಬವಾಗಿ ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು. ಯಾಕಂದ್ರೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಮತಕ್ಷೇತ್ರದ ಜನತೆಗೆ, ಅದು ಅಭಿವೃದ್ಧಿ ವಿಷಯದಲ್ಲಿ. ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಒಂದು ಮತಕ್ಷೇತ್ರ ಇವತ್ತು ಸದೃಢ ಭದ್ರತೆ ಇಂಥ ಹೊಂದಬೇಕಂದ್ರೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಆ ಮತಕ್ಷೇತ್ರ ನಿಜವಾದ ಅಭಿವೃದ್ಧಿ ಆದಂತೆ ಅನ್ನೋ ಮಾತನ್ನ ಅರ್ಥೈಸ್ಕೊಂಡಿರುವಂತ ನಾನೊಬ್ಬ ಜನಪ್ರತಿನಿಧಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಜನಪ್ರತಿನಿಧಿ ಆದಂಥವ್ರ ಆದ್ಯ ಕರ್ತವ್ಯ ಆ ಮತಕ್ಷೇತ್ರದ ನಮ್ಮ ನಿರುದ್ಯೋಗಿಗಳು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು
ಬಹುತೇಕ ಇಲ್ಲಿ ಯಾವ ಕಾಲದಲ್ಲಿ ಆದಂಥ ಅನೇಕ ಬದಲಾವಣೆಗಳನ್ನ ನಾನು 2023ರಲ್ಲಿ ಮತ್ತೆ ಶಾಸಕನಾದ ಮೇಲೆ ಕಳೆದ 2.5 ವರ್ಷದಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ತರುವಂಥ ಕೆಲಸ ನಾನು ಮಾಡಿದ್ದೇನೆ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಇಟ್ಟರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವಾಗ ಮಾಡಿದ್ದೀನಿ ಅದು ಮಾಡಿ ಅಂತ ಹೇಳ್ಬೋದು, ಮಾಡದೇ ಮಾಡೀನಿ ಅನ್ನೋ ಮನುಷ್ಯ ನಾನಲ್ಲ. ಯಾಕಂದ್ರೆ ನಾನು ಅಣ್ಣ ಬಸವಣ್ಣನವರನ್ನ ಒಂದು ಪವಿತ್ರವಾದ ಭೂಮಿಯಲ್ಲಿ ನಾನು ಜನಿಸಿದಂಥವ್ರು. ಮಾಡು ಇಲ್ಲ ಮಡಿ, ಕಾಯಕವೇ ಕೈಲಾಸ, ಎನಗಿಂತ ಕಿರಿಯನಿಲ್ಲ ಶಿವಭಕ್ತನಿಗಿಂತ ಹಿರಿಯನಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ದೊಡ್ಡವ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾರ ಮುಂದೆ. ನಮ್ಮ ಗದ್ದಗಿರಿ ಸರ್ ಇದೀಗ ಫೇಸ್ಬುಕ್ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ರು. ಈ ಫೇಸ್ಬುಕ್ ಕಮೆಂಟ್ ಮಾಡೇ ಮಾಡ್ತಾರೆ 100 ಮಂದಿ. ಅದೇ ಹೇಳ್ತಾರಲ್ಲ, 2 ಬಾಯಿ ಅದಾವ ಅಂತ ಗುರುಗಳು ಆದರೂ ಹೇಳೇ ಬಿಡ್ತೀನಿ ನಾನು. 2 ಬಾಯಿ ಅದಾವ ಬುದ್ಧಿ ಈ ಜಗತ್ತಿನಾಗ. ಒಂದು ಹೊಗಳೋ ಬಾಯಿ, ಒಂದು ಹೊಯ್ಕೊಳ್ಳೋ ಬಾಯಿ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಟ್ಟು. ನಿಮಗೂ ಹೊಗಳ್ತಾರೆ ಕೆಲವಷ್ಟು ಮಂದಿ, ಇನ್ನೊಂದು ಮಂದಿ ಇರ್ತಾರೆ ಅವ್ರು ಹೊಯ್ಕೊಳ್ಳೋರು. ಅವ್ರಿಗೆ ಏನು ಖುಷಿ, ನೀವು ಹಾಲು ಇರೋದು ತುಪ್ಪ ಇರೋದು ಬೆಕ್ಕಾತೇರಿ ಅವ್ರು ಹೊಯ್ಕೊಳ್ಳೋರು. ಅವ್ರು ಈ ಹೊಯ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ, ನೇರವಾಗಿ ಉತ್ತರ ಕೊಡ್ತೀನಿ. ಐ ಡೋಂಟ್ ಕೇರ್. ನಾನು ಮಾಡೋ ಕರ್ತವ್ಯವನ್ನ ಆ ಭಗವಂತ ಮೆಚ್ಚಬೇಕು, ಆ ಬಸವಣ್ಣ ಮೆಚ್ಚಬೇಕು, ನಮ್ಮ ಪೂಜ್ಯರ ಮೆಚ್ಚಬೇಕು. ನಾವು ಯಾರಿಗೆ ಮೆಚ್ಚೋದಕ್ಕೆ ನಾನು ಇಲ್ಲಿ ಹೋಗ್ತಿಲ್ಲ. ನಮಗೆ ನಿಮ್ಮ ಚಪ್ಪಾಳೆ ಬೇಡ, ಏನು ಬೇಡ. ನಾವು ಪ್ರತಿ ಉಪಕಾರಕವಾಗಿ ಏನೂ ಬಯಸೋದಿಲ್ಲ. ಇನ್ನೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಈ ಉದ್ಯೋಗ ಮೇಳವನ್ನು ಮಾಡಿಲ್ಲ. ನಾನು ಸಾಮೂಹಿಕವಾಗಿ ಮಾಡ್ತೀನಿ, ಉದ್ಯೋಗ ಮೇಳ ಮಾಡ್ತೀನಿ, ಆರೋಗ್ಯ ಶಿಬಿರ ಮಾಡ್ತೀನಿ, ಮತ್ತು ಅನೇಕ IPL ಮಾಡ್ತೀನಿ, ಅನೇಕ ಮಾಡಿದ್ದೀನಿ. ನಾನು ಈ ಕಳೆದ ಒಂದು 20 ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಒಂದು ಪಟ್ಟಿಗೆ ಕೊಡ್ತೀನಿ. ಬೇಕಾದ್ರೆ ಬಹಳಷ್ಟು ಮಂದಿಗೆ ಗೊತ್ತೈತಿ, ನಮ್ಮ ವೇದಿಕೆ ಮೇಲೆ ಇದ್ದವ್ರಿಗೆ ಗೊತ್ತೈತಿ ನಾನು ಏನು ಮಾಡ್ತೀನಿ, ಏನಿಲ್ಲ ಅನ್ನೋದು, ಏನು ಅಭಿವೃದ್ಧಿ ಮಾಡ್ತೀನಿ ಅನ್ನೋದಲ್ಲೇ ಅವ್ರು ಹೊಗಳ್ತಾರೆ. ನಾನು ಹೊಗಳೋಸ್ಕೊಳ್ಳೋದು ಗೊತ್ತಿಲ್ಲ, ನಾನು ಹೊಗಳ ಪಟ್ಟ ಅಲ್ಲ. ನಾನು ಹೊಗಳೋದು ಅಂಥದ್ದು ನಾನು ನಿರೀಕ್ಷೆನೂ ಮಾಡೋದಿಲ್ಲ. ಆಮೇಲೆ ಪ್ರತಿ ಉಪಕಾರನೂ ನಾನು ನಿರೀಕ್ಷೆ ಮಾಡೋದಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಅದು ನಿರುದ್ಯೋಗಿಗಳಿಗೆ ವಿಶೇಷವಾಗಿ. ಯಾಕಂದ್ರೆ ಅನೇಕ ನಿರುದ್ಯೋಗಿಗಳು ಇದ್ದಾರೆ ನಮ್ಮ ರಾಷ್ಟ್ರದಲ್ಲಿ. ಯಾಕಂದ್ರೆ ನಾವು ಭಾಷಣ ಮಾಡ್ತೀವಿ, ಪ್ರಣಾಳಿಕೆಯಲ್ಲಿ ನಾವು ರಾಜಕಾರಣ ಚುನಾವಣೆ ಬಂದಾಗ ಎಲ್ಲ ಪಕ್ಷಗಳು ಹಾಕ್ತಾವೆ. ನಾವು ಅಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ. ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ. ಬಾ 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 ಬಾ, ಎಷ್ಟು ಕೋಟಿ ಉದ್ಯೋಗ ಬಂತು ನಮ್ಮ ದೇಶದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಳಿದಂತವ್ರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ನಾ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರ ಈ ದೇಶದಲ್ಲಿ ಪ್ರತಿ ವರ್ಷ. ಇವತ್ತು ಕನಿಷ್ಠ ಅಂದ್ರೂ ಸುಮಾರು ಎಷ್ಟು ವರ್ಷ ಆಯ್ತ್ರಿ ಗದಗಿರಿ ಸರ್? 13 ವರ್ಷ ಆಯ್ತು. 13 ವರ್ಷಕ್ಕೆ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟಾಗಬೇಕು ಉದ್ಯೋಗ? 26 ಕೋಟಿ. 26 ಕೋಟಿ ಉದ್ಯೋಗಗಳು ಇವತ್ತು ನಮ್ಮ ನಿರುದ್ಯೋಗಿಗಳು ಉದ್ಯೋಗವನ್ನು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇದಿರ್ತಿದ್ದಿಲ್ಲ. ಇದು ವಿಶ್ವದಲ್ಲೇ ಒಂದು ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇವತ್ತು ನಮ್ಮ ಭಾರತ ಆಗ್ತಿದೆ. ಆ ಕೆಲಸ ಬರೀ ಮಾತಿನಲ್ಲಿ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ಕಮೆಂಟ್ ಮಾಡ್ತಾರೆ ಅವರು, ಇದು ರಾಜಕೀಯವಾಗಿ. ನಾನು ರಾಜಕೀಯವಾಗಿ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಾನು ಬಸವಣ್ಣನ ತತ್ವದಲ್ಲಿ ಜನಿಸಿದಂಥವ್ರು, ಆ ನಾಡಿನಲ್ಲಿ ಜನಿಸಿದಂಥವ್ರು. ನಾನು ನುಡಿದಂತೆ ನಡೆದೇ ಇದ್ರೆ ಇದೇ ಜನ್ಮ ಕಡೆ ಅನ್ನೋ ಮಾತನ್ನು ಕೂಡ ನಾನು ಬರ್ಕೊಂಡು ಬಂದವ. ನನ್ನ ಹುಡುಗರಾಗಿ ನಾನು ಬರ್ಕೊಂಡ ಹುಟ್ಟಿ ನಾವು ಬರ್ಕೊಂಡು ರೆಡಿ ಆಗತ್ತೀವಿ. ಇದೇ ಜನ್ಮ ಕಡೆ ಮಾಡದೇ ಇದ್ರೆ ಮುಗಿತೀನಿ ಕೆಲಸ. ಅದಕ್ಕೆ ನಾನು ಇಲ್ಲಿ ಇರುವಂಥ ಏನು ನಮ್ಮ ಅನೇಕ ಜನ ಏನು ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದಂಥವ್ರು, SLC ಫೇಲ್ ಆದವರಿಂದ ಹಿಡಿದು PUC ಫೇಲ್ ಆದವ್ರು ಇರ್ಬೋದು, PUC ಫಸ್ಟ್ ಇಯರ್ ಹಿಡಿದು ಬಿಟ್ಟವ್ರು ಇರ್ಬೋದು. ಅನೇಕ ಕಾರಣಾಂತರಗಳಿಂದ ಪಾಪ ಅವರು ವಿದ್ಯಾಭ್ಯಾಸವನ್ನು ಪಡೆಯೋಕ್ಕಾಗೋದಿಲ್ಲ. ಇವತ್ತು SRK ಸ್ಮಾರಕ ಪ್ರತಿಷ್ಠಾನ ನಾನು ಓಪನ್ ಆಗಿ ಘೋಷಣೆ ಮಾಡಿದ್ದೀನಿ. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ನಮ್ಮ ಮಕ್ಕಳಿಗೆ. ನಾವು ಅವರಿಗೆ ಪ್ರತಿಭಾವಂತರಿಗೆ ಗುರುತಿಸಿ ಅವರಿಗೆ ಧನ ಸಹಾಯವನ್ನು ಮಾಡ್ತೀವಿ. ಯಾರಾದರೂ ಮಕ್ಕಳಿಗೆ ಇವತ್ತು ಈ ವೇದಿಕೆಯ ಮುಖಾಂತರ ಪೂಜ್ಯರ ಸಮೀಕ್ಷೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ವಿದ್ಯಾರ್ಥಿ ನನ್ನ ಮತಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಯಾರಾದರೂ ತಮಗೆ ವೃತ್ತಿಪೂರ್ವ ಕೋರ್ಸ್ಗಳನ್ನು ಅಥವಾ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ತಮಗೆ ಏನು ತನುಮನ ಧನದ ಸಹಾಯ ಬೇಕಂದಾಗ ನೀವು SRK ಪ್ರತಿಷ್ಠಾನವನ್ನು ನಿರ್ದಾಕ್ಷಿಣ್ಯವಾಗಿ ಬಂದು ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಕೋರ್ಸ್ ನೋಡಿ, ಅದು ನನ್ನ
ನನ್ನ ಮನಸ್ಸು ಹೇಳ್ತಾ ಇದೆ, ಅದನ್ನು ಸಹಾಯ ಮಾಡಿದ್ದೀನಿ, ಮಾಡ್ತಾ ಬಂದಿದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ದತ್ತಕ್ಕೆ ತಗೊಂಡಿದ್ದೆ, ITI ವಿದ್ಯಾರ್ಥಿಗಳನ್ನು. ನಾನು ಇದೇ ನಮ್ಮ ವಿಜಯ ಮಾಂತೇಶ್ ವಿದ್ಯಾರ್ಥಿ ಸಂಸ್ಥೆಯ ನಮ್ಮ 3000 ಮಠದ ಜಗದ್ಗುರುಗಳ ಒಂದು ಏನು ನಮ್ಮ ITI ಕಾಲೇಜ್ ಇದೆ, ಇಲ್ಲಿ ಅವರಿಗೆ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಿಸಿದ್ದಾರೆ. 2 ವರ್ಷದ ಕೆಳಗಡೆ ನಾನು ಅವಾಗ ಶಾಸಕ ಇದ್ದಿದ್ದಿಲ್ಲ. 2 ವರ್ಷದ ಕೆಳಗೆ ನನ್ನ ಸ್ವಂತ ದುಡ್ಡಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ 3000 ರೂಪಾಯಿ ಖರ್ಚು ಬರ್ತದೆ. ಅದು ಒಂದು ತರಬೇತಿ, 3 ತಿಂಗಳ ತರಬೇತಿಯನ್ನು ಕೊಡಿಸಿ ಅವರಿಗೆ ಇವತ್ತು ಉದ್ಯೋಗವಂತರಾಗಿ ಮಾಡಿದ್ವಿ. ಇಂಥ ಅನೇಕ ಉದಾಹರಣೆಗಳಿದಾವೆ. ನನ್ನ ಮನೆಗೆ ದಿನನಿತ್ಯ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಮೊನ್ನೆ ತರ ವಿದ್ಯಾರ್ಥಿ ಬಂದಿದ್ದೆ, ಪಾಪ MCom ಮಾಡ್ತೀನಿ ಸರ್, ನನಗೆ ಆರ್ಥಿಕ ಸಹಾಯ ನೀಡಬೇಕು, ಗದಗ ಜಿಲ್ಲೆಯವರು ನಾನು ಅಡ್ಮಿಷನ್ ಮಾಡಿಸಿನಿ, ಅವರು ನನಗೆ 42,000 ರೂಪಾಯಿ ಫೀಸ್ ಕೇಳ್ತಾರೆ. 42,000 ರೂಪಾಯಿ, 42,000 ರೂಪಾಯಿ. ಉದಾಹರಣೆ ಒಂದು ಹೇಳಕತ್ತೀನಿ ನಾನು. ಇಂಥ ಹಲವಾರು ಪಾಪ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ. ನಾನು ಈಗೂ ಹೇಳ್ತೀನಿ, ನಿಮ್ಗೆ ಯಾರ್ಯಾರು ನಿಜವಾಗ್ಲೂ ಸಹಾಯ, ಪ್ರಾಮಾಣಿಕವಾಗಿ ನಿಮ್ಗೆ ಸಹಾಯ ಬೇಕಾಗಿತ್ತಂದ್ರೆ ನೀವು 6 ತಾಸು ರಾತ್ರಿಗೆ ಬರ್ರಿ, ನಾನು ನಿಮ್ಮ ಜೊತೆಗಿದ್ದೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ ಅನ್ನೋದು ಭರವಸೆಯನ್ನು ನಾನು ಕೊಡ್ತೀನಿ. ಆ ಶಕ್ತಿ ಕೊಟ್ಟಿದ್ರೆ ನಾನು ಮಾಡ್ತೀನಿ. ನನ್ನ ಶಕ್ತಿನ ನಾನು ಮಾಡೋಕೆ ಆಗ್ತಿದ್ದಿಲ್ಲ. ಅದು ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದೀನಿ. ಆ ಶಕ್ತಿಯನ್ನು ನಿಮಗೆ, ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತಾಡ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು, ಕೆರೆಯ ನೀರು ಕೆರೆಗೆ ಚೆಲ್ಲೋರಿ, ಚೆಲ್ಲೋ ಕೆಲಸ ಆಗಬೇಕು. ಇವತ್ತು ಏನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ? ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಕಳೆದ 2.5 ವರ್ಷದಿಂದ ಜನರಿಗೆ ನೇರವಾಗಿ ಮನೆಗೆ, ನಮ್ಮ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, 200 ಯೂನಿಟ್ ಕರೆಂಟ್ ಫ್ರೀ, 10 kg ಅಕ್ಕಿ, ಅನ್ನ ಭಾಗ್ಯ. ಇವತ್ತು ಮತ್ತು ಯುವಕರಿಗೂ ಕೂಡ, ನಿರುದ್ಯೋಗಿಗಳಿಗೆ, ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾ ಆದವರಿಗೆ 15 ರೂಪಾಯಿ. ಯಾರಾದ್ರೂ ಒಬ್ಬರು ತಗೊಂಡವ್ರು ಕೈ ಹತ್ರ ರೂಪಾಯಿ ಯಾರಾದ್ರೂ ತಗೊಂಡಿಲ್ಲ? ತಗೊಂಡವ್ರು ಯಾರೋ ಅಪ್ಲಿಕೇಶನ್ ಹಾಕಿಲ್ಲ ನೀವು? ಯಾರು ITI ಕಾಲೇಜು ಡಿಪ್ಲೊಮಾ ಓದೋರು, ಡಿಗ್ರಿ ಓದೋರು ಅದೇ ಇಲ್ಲ, ಒಳಗೆ ಹೋಗಿ ಇಂಟರ್ವ್ಯೂ ಹೋಗ್ಯಾರ. ಪಾಪ ಇಂಟರ್ವ್ಯೂ ಹೇಳಿ ಮೊದಲೇ ಅವ್ರಿಗೆ ಉದ್ಯೋಗ ಸಿಗಿ, ನಮಗೆ ಭಾಷಣ ಮಾಡೋಕ್ಕೆ ನಮ್ಗೆ ಟೈಮ್ ಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯುವನಿಧಿ ಯೋಜನೆ ಅಂತಂದು, ಯಾಕಂದ್ರೆ ನಿರುದ್ಯೋಗಿಗಳು ಭಾಳ ಜನ ನಮ್ಮ ದೇಶ, ಎಷ್ಟೋ ಜನ ಇಂಜಿನಿಯರು, ಡಾಕ್ಟ್ರು ಇವತ್ತು ಅನೇಕ ವೃತ್ತಿಪರ ಕೋರ್ಸನ್ನು ಮುಗಿಸಿ ಹೋಟ್ಲ್ನಾಗ ಪಾಪ ಸರ್ವರಾಗಿ ಕೆಲಸ ಮಾಡ್ತಾರೆ, ಆಗಿ ಕೆಲಸ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ. ಅದಕ್ಕೆ ಒಬ್ಬ ಕನಿಷ್ಠ ಮನುಷ್ಯನಾದ ಮೇಲೆ ನಮಗೆ ಪ್ರಜ್ಞೆ ಇರಬೇಕು. ಅದು ಜನರ ಮತ್ತೆ ಗುರುತಿಸ್ಕೊಂಡು ನಾವು ಕಳೆಯೋಕ್ಕಾಗತ್ತೆ, ಕಡಿಮೆ ಮಾಡೋಕ್ಕಾಗ. ಆ ಪ್ರಯತ್ನದಲ್ಲಿ ನಾವು ಇರಬೇಕು. ಯಾಕಂದ್ರೆ ಸಮಾಜದಲ್ಲಿ ಅದಕ್ಕೆ ಸ್ಥಿತಿವಂತರಿಗೆ ಯಾಕೆ ನಾನು ವಿನಂತಿ ಮಾಡ್ಕೊತೀನಿ ಅಂದ್ರೆ, ಎಲ್ಲರೂ ನೀವು ಏನು ಮಾಡ್ತಿರಲ್ಲ ಸೇವೆ, ನೂರಾರು ಥರ ಸೇವೆ ಮಾಡ್ತೀರಿ. ಆದರೆ ಇಂಥ ಸೇವೆಯಲ್ಲಿ ಕೂಡ ನಾವು ಭಾಗವಹಿಸಿಕೊಂಡು ಪಾಪ ನಮ್ಮೂರವರು, ನಮ್ಮ ಮತಕ್ಷೇತ್ರದವರು, ನಮ್ಮ ದೇಶದವರು ಅವರಿಗೆ ಸೇವಾ ಮಾಡುವಂಥ ಒಂದು ಮನೋಭಾವನೆಯನ್ನು ಹೊಂದಿದ್ರೆ ಅವರು ನಿಜವಾಗ್ಲೂ ಇವತ್ತು ಜನಪ್ರತಿನಿಧಿ ಆಗೋದಕ್ಕೆ ಯೋಗ್ಯ ಆಗ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತೇನು ನಮ್ಮ ಸೋಮ ನಿವೇದಿಸಿದವರು ಸಿದ್ಧಾರ್ಥ ಇರ್ಬೋದು, ನಮ್ಮ ಇನ್ನೋರ್ವ ಜೀವನ್ ಕುಮಾರ್ ಇರ್ಬೋದು, ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಇವತ್ತು ಸುಮಾರು 58 ಕಂಪನಿಗಳು ಬಂದಾವೆ. ಅದರಲ್ಲಿ ಭಾಳ ಒಳ್ಳೊಳ್ಳೆ ಕಂಪನಿ ಅದಾವೆ. ನಿಮಗೆ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲೇ ಉದ್ಯೋಗ ಕೊಡುವಂಥವ್ರು ಬಂದಾರ. ನಮ್ಮ ಬಾಗಲಕೋಟೆ ಜಿಲ್ಲೆ ಒಳ್ಳೊಳ್ಳೆ ಕಂಪನಿ ಬಂದಾವೆ ಮತ್ತು ಬೆಂಗಳೂರಿನಲ್ಲಿರುವಂಥ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಬಂದಾವೆ. ಅಲ್ಲಿ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಈ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದಂಥ ಎಲ್ಲರಿಗೂ ಅವಕಾಶವನ್ನು, ಮತ್ತು ಇಂಟರ್ವ್ಯೂ ಮುಗಿದ ತಕ್ಷಣ ಅವ್ರಿಗೆ ಇವತ್ತೇ ಅಪಾಯಿಂಟ್ಮೆಂಟ್ ಲೆಟರನ್ನು ಕೂಡ ಇದೇ ವೇದಿಕೆ ಮೇಲೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಇವತ್ತು ಕೂಡ ಇಷ್ಟಪಡ್ತೇವೆ. ಇದು ಸುಮ್ಮನೆ ಇಂಟರ್ವ್ಯೂ ಮಾಡಿ ನೆಪಕ್ಕೆ ಮಾಡಿ ಕಳಿಸಿಬಿಡೋದಲ್ಲ, ನಿಮಗೆ ಆದೇಶ ಪತ್ರವನ್ನು ಕೂಡ ಇವತ್ತೇ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇದಕ್ಕೆ ಇವತ್ತು ನನಗೆ ಸ್ಫೂರ್ತಿ ಯಾರು ಅಂದ್ರೆ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ನಮ್ಮ ರಾಘವೇಂದ್ರ ಮತ್ತು ನಮ್ಮ ಈರಣ್ಣ ನಾಗರಾಜ್ ಅವರು ನನಗೆ ಎಚ್ಚರಿಕೆ ಗಂಟೆಯನ್ನು ಹೊಡೆದು ಉದ್ಯೋಗ ಮೇಳ ಮಾಡೋಣ ಸರ್ ಅಂತ ಬಂದಾಗ, ನಡ್ರಪ್ಪ ನೀವು ಆಯೋಜನೆ ಮಾಡ್ರಿ, ಅದ್ರ ಉದ್ಘಾಟನೆ ಮಾಡೇ ಬಿಡೋಣ ಅಂತ ಹೇಳಿ ಒಂದು ದಿನ ಫಿಕ್ಸ್ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದನ್ನು ಪ್ರತಿ ವರ್ಷ ಮಾಡ್ತೀವಿ. ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅವರಿಗೆ ನಾವು ವಿನಂತಿ ಮಾಡ್ಕೊಡ್ತೀನಿ, ನಮ್ಮ ರಾಘು ಧಾರವಾಡ ಅವರಿಗೆ, ಈರಣ್ಣ ನಾಗರಾಜ್ ಅವರಿಗೆ, ನೀವು ಪ್ರತಿ ವರ್ಷ ಇವತ್ತೇನು ಡೇಟ್ ಐತಲ್ಲ, ಎಷ್ಟು ಇವತ್ತು ಡೇಟು 20/9/2005, ಒಳ್ಳೆ ಮುಂದಿನ ವರ್ಷ 2026 ನೀವು ವಿನಂತಿ ಮಾಡ್ಕೊತೀನಿ. 20/9/2026
2026 ಒಳಗಡೆ ಮತ್ತೊಂದು ಉದ್ಯೋಗ ಮೇಳವನ್ನ ನಾವು ಮತ್ತೊಂದು ಆಯೋಜನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತಾವೆಲ್ಲರೂ ಅದಕ್ಕೆ ಸಿದ್ಧವಾಗಿರ್ರಿ. ನಾವೆಲ್ಲ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋಣ. ಆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಕೆಲಸ ಇವತ್ತು ನಾವು ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳನ್ನು ಬಹಳಷ್ಟು ಎಲ್ಲರೂ ಮಾತಾಡಿದ್ದಾರೆ. ಮತ್ತು ಪದೇ ಪದೇ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಇಲ್ಲಿ ಬಂದಂಥ ಎಲ್ಲ ಉದ್ಯೋಗವನ್ನು ನಿರೀಕ್ಷೆ ಮಾಡಿ ಬಂದಂಥ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ತಮ್ಮ ಏನು ಇಂಟರ್ವ್ಯೂ ಅಂದ್ರೆ ಏನು ದೊಡ್ಡದೇನಲ್ಲ. ನಿಮ್ಗೆ ಏನು SLC ಫೇಲ್ ಆದವ್ರಿಗೂ ಇಂಟರ್ವ್ಯೂ ಐತಿ, ಅವ್ರಿಗೂ ಕೆಲಸ ಕೊಡಿಸಿ. ನಾನು 2017-18 ಮಾಡಿದಾಗ 6,500 ಜನ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅವರಿಗೆ 3,000 ಜನಕ್ಕೆ ನಾವು ಉದ್ಯೋಗವನ್ನು ಕೊಡಿಸುವಂಥ ಕೆಲಸ ಅವತ್ತ ಮಾಡಿಲ್ಲ. ನಾನು 2017ರಾಗ ಹುಡುಗಲ್ಲ 3,000 ಜನ ಉದ್ಯೋಗವನ್ನು ಪಡ್ಕೊಂಡು ಹೋದ್ರು. ಅದು ಸಣ್ಣ ಪುಟ್ಟ ಇರ್ಬೋದು. SLC ಉದ್ಯೋಗಿಗೆ ಏನು ಉದ್ಯೋಗ ಸಿಗುತ್ತೆ ಅನ್ನೋದು ಗೊತ್ತೈತಿ. ನಮ್ಮ ಡಿ-ಮಾರ್ಟ್ ಅಂತ ನಾವು ದೊಡ್ಡ ದೊಡ್ಡ ಸಂಸ್ಥೆಗಳು ನಾವು ಅಲ್ಲಿ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಕೊಡ್ತಾರೆ. ಇವತ್ತೇನು ಉದ್ಯೋಗ ಸಾಕಷ್ಟು ಕಡೆ ಅವಕಾಶ ಇದೆ. ಅದನ್ನು ಮಾಡಿ ಅವರಿಗೆ ಕೊಡಿಸುವಂಥ ಕೆಲಸ ಮಾಡಬೇಕಲ್ಲ. ಆ ಒಂದು ಸೇತುವೆ ಆಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಸರಿ. ಈಗಾಗಲೇ ನಮ್ಮ 58 ಕಂಪನಿಗಳು ಸುಮಾರು 8,000 ವೇಕೆನ್ಸಿಗಳು ಅದಾವ ಅಂತೇಳಿ ಇದರಲ್ಲಿ ಬೋರ್ಡ್ ಹಾಕಿದ್ರು. ಹೊರಗೆ ಹೋಗಿ ನೋಡ್ರಿ ಯಾವ್ಯಾವ ಕಂಪನಿ ಒಳಗೆ ಎಷ್ಟೆಷ್ಟು ಉದ್ಯೋಗ ಖಾಲಿ ಅದಾವ ಅಂತ ಕೂಡ ಅವರು ಬಂದಾರ ತಗೊಂಡು ಅಲ್ಲಿ ಸಿಲೆಕ್ಷನ್ ಆದವ್ರಿಗೆ ಖಂಡಿತವಾಗಿ ತಮ್ಮ ಉದ್ಯೋಗ ದೊರಕುತ್ತೆ. ಅದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲೇ ಬೆಂಗಳೂರು ಒಳಗೆ ಭಾಳ ಅಂದರೆ ಬೆಂಗಳೂರಲ್ಲಿ ಅದರ ತಕ್ಕ ನಿಮಗೆ ವೇತನ ಕೂಡ ಸಿಗುತ್ತೆ. ಅದಕ್ಕೆ ತಾವು ಯಾರೂ ಚಿಂತೆ ಮಾಡಬೇಡ್ರಿ. ನಮಗೆಲ್ಲರಿಗೂ ಈ ಅವಕಾಶವನ್ನು ನಾವು ಪಡಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮಗೆಲ್ಲರಿಗೂ ಭಾಗವಹಿಸಿ ತಾವು ಆದೇಶ ಪತ್ರವನ್ನು ಪಡ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತು ನಮ್ಮ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ತಿಕ ಸಂಘ ನಮ್ಮ ಚೇರ್ಮನ್ರು ಆದಿಯಾಗಿ ನಮ್ಮ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ನಮಗೆ ಕೊಠಡಿಗಳನ್ನು ಕೊಟ್ಟು ಇಲ್ಲಿ ಸುರಕ್ಷಿತವಾಗಿ ಈ ಕಾರ್ಯಕ್ರಮ ಉದ್ಯೋಗ ಮೇಳ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾನು SRK ಸ್ಮಾರಕ ಪ್ರತಿಷ್ಠಾನದಿಂದ ಮತ್ತು ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ತಮಗೆ ತುಂಬ ಹೃದಯದ ಚೇರ್ಮನ್ರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂದಿಸಿ ನನ್ನ ಎರಡು ಮಾತನ್ನು ಮಾರ್ಗದರ್ಶನವನ್ನ ಮಾಡುತ್ತಿರುವಂತಹ ನಮ್ಮ ಉದ್ಘಾಟಕರಾದ ಹಾಗೂ ಜನಪ್ರಿಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು.